ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯ ದಂಗಲ್ ರಾಜ್ಯದಲ್ಲಿ ಜೋರಾಗ್ತಾ ಇದೆ. ನಿನ್ನೆ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟು ಜಾತಿ ಗಣತಿಯನ್ನ ನಡೆಸೋದಕ್ಕೆ ವಿತ್ ಕಂಡೀಷನ್. ಈಗ ಆಮೆಗತಿಯಲ್ಲಿ ಸಾಗ್ತಾ ಇದೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಸರ್ವರ್ ಸೇರಿದಂತೆ 108 ಸಮಸ್ಯೆ, ಗಣತಿದಾರರ ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಈ ಮಧ್ಯೆ ಹೈಕೋರ್ಟ್ನಲ್ಲಿ ಸಮೀಕ್ಷೆಗೆ ತಡೆ ಕೊಡೋದಕ್ಕೆ ಕೋರ್ಟ್ ನಿರಾಕರಣೆಯನ್ನ ಮಾಡಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ಗಣತಿ ಬಗ್ಗೆ ರಿವ್ಯೂ ಮೀಟಿಂಗ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಎಲ್ಲಾ ಜಿಲ್ಲೆಗಳ ಡಿಸಿಗಳ ಜೊತೆಗೆ ಸಿಎಂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಸಮೀಕ್ಷೆಯನ್ನ ವೇಗವಾಗಿ ನಡೆಸೋದಕ್ಕೆ ಅಗತ್ಯ ಸೂಚನೆಯನ್ನ ಕೊಡುವುದಕ್ಕೆ ಸಿಎಂ ಮುಂದಾಗಬಹುದು ಅಂತ ಹೇಳಲಾಗ್ತಾ ಇದೆ. ಸಮೀಕ್ಷೆಗೆ ಬಾರದ ಗಣತಿದಾರರ ಮೇಲೂ ಕೂಡ ಕ್ರಮದ ಸೂಚನೆಯನ್ನ ಇವತ್ತಿನ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿಗಳು ಪಾಸ್ ಮಾಡಬಹುದು ಅನ್ನುವಂತಹ ಮುನ್ಸೂಚನೆ ಸಿಗ್ತಾ ಇದೆ. ನೆಟ್ವರ್ಕ್ ಇಶ್ಯೂ ಸೇರಿದಂತೆ ನಾನಾ ರೀತಿಯ ಅಡೆತಡೆಗಳು ಈಗ ಜಾತಿ ಗಣತಿಯ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇದ್ದಾವೆ. ಮತ್ತೊಂದು ಕಡೆ ಶಿಕ್ಷಕರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಗಣತಿಯಲ್ಲಿ ಭಾಗಿಯಾಗಲ್ಲ ಅಂಥೇಳಿ. ಇವೆಲ್ಲವೂ ಕೂಡ ಸಹಜವಾಗಿಯೇ ಸರ್ಕಾರದ ಮುಂದಿರುವಂತಹ ಸವಾಲುಗಳು. ಜೊತೆಗೆ ಮತ್ತಷ್ಟು ದಿನಗಳ ಕಾಲ ಈ ಜಾತಿ ಗಣತಿ ಎಕ್ಸ್ಟೆಂಡ್ ಆಗಬಹುದು ಅಂಥೇಳಿ. ಯಾಕೆಂದರೆ ಅದು ಸಾಗ್ತಾ ಇರುವಂತಹ ರೀತಿಯನ್ನು ನೋಡಿದರೆ ಇವರು ಅಂದ್ಕೊಂಡಂತಹ ಟೈಮ್ ಪೀರಿಯಡ್ನಲ್ಲಿ ಅದಾಗಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಮಂದಗತಿಯಲ್ಲಿ ಸಾಗ್ತಾ ಇರುವಂತಹ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆಗೆ ಚುರುಕು ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಅವರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಮಂದಗತಿಯಲ್ಲಿ ಸಾಗ್ತಾ ಇರುವಂತಹ ಜಾತಿ ಗಣತಿ, ಇದಕ್ಕೆ ಚುರುಕು ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಇವತ್ತಿನ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಏನೆಲ್ಲ ಕ್ರಮಕ್ಕೆ ಮುಂದಾಗಬಹುದು ಅಂತ ಹೇಳಿ. ಪ್ರೇಮ್, ನಿನ್ನೆ ಹೈಕೋರ್ಟ್ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆಗೆ ತಡೆ ಕೊಡೋದಕ್ಕೆ ಒಪ್ಪಿಲ್ಲ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಈ ಒಂದು ಗಣತಿ ಏನು ಆಗ್ತಿದೆ, ಸ್ಲೋ ಪ್ರೋಸೆಸ್ ಆಗ್ತಿದೆ, ಇದನ್ನ ಚುರುಕು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನ ಮಾಡ್ತಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡುವ ಮೂಲಕ ಗಣತಿ ಏನು ಹಿಂದೆ ಬಿದ್ದಿದೆ ಅದನ್ನ ವೇಗವಾಗಿ ಮಾಡಬೇಕು ಅನ್ನುವಂಥದ್ದು. ಯಾಕೆಂತಂದ್ರೆ ದಸರಾ ಹಬ್ಬದ ರಜೆ ಹಿನ್ನೆಲೆಯಲ್ಲಿ 15 ದಿನದಲ್ಲಿ ಸಮೀಕ್ಷೆ ಮುಗಿಸಬೇಕು ಅನ್ನುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗದ ಪ್ಲಾನ್ ಆಗಿತ್ತು. ಆದ್ರೆ ಈಗ 4 ದಿನ ಆಯ್ತು, ಪ್ರೋಸೆಸ್ ನೋಡಿದ್ರೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಹಿಂದೆ ಉಳಿದಿದೆ. ಹೀಗಾಗಿನೇ ನಿನ್ನೆ ಕ್ಯಾಬಿನೆಟ್ ನಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಆಗಿದೆ. ಅನೇಕ ಜನ ಸಿಬ್ಬಂದಿಗಳು ಸಮೀಕ್ಷೆಯಲ್ಲಿ ಭಾಗವಹಿಸೋದಕ್ಕೆ ಹಿಂದೇಟಾಗ್ತಿದ್ದಾರೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಇವತ್ತು ಡಿಸಿಗಳ ಜೊತೆ ಸಭೆಯನ್ನ ಮಾಡಿ ವೇಗವಾಗಿ ಸಮೀಕ್ಷೆಯನ್ನ ಮಾಡಬೇಕು. ಯಾರ್ಯಾರು ಸಮೀಕ್ಷೆಯಲ್ಲಿ ಭಾಗಿಯಾಗದೆ, ಯಾರ್ಯಾರು ತೊಡಗಿಸ್ಕೊಳ್ಳೋದಿಲ್ವ ಕೆಲಸದಲ್ಲಿ, ಅವರ ವಿರುದ್ಧ ಕ್ರಮಕ್ಕೂ ಕೂಡ ಆಯೋಗಕ್ಕೆ ಪವರ್ ಅನ್ನ ಕೊಟ್ಟಿದ್ದಾರೆ. ಇದೆಲ್ಲದರ ಸೂಚನೆಯನ್ನ ಕೊಡುವ ಹಿನ್ನೆಲೆಯಲ್ಲಿ ಇವತ್ತು ಸಭೆಯನ್ನ ಮಾಡ್ತಿದ್ದಾರೆ. ಬಹುಶಃ ಇವತ್ತಿನ ಸಭೆಯಲ್ಲಿ ಸಿಎಂ ಅವರು ಕಟ್ಟುನಿಟ್ಟಾದ ಸೂಚನೆಯನ್ನ ಕೊಡ್ತಾರೆ. ನಾವು ಏನು ನಿಗದಿತ ಸಮಯದಲ್ಲಿ ಸಮೀಕ್ಷೆ ಮಾಡಬೇಕು ಅನ್ಕೊಂಡಿದ್ದೀವೋ ಅಷ್ಟರೊಳಗಡೆ ಮುಗಿಸಬೇಕು ಅನ್ನುವಂಥದ್ದು. 1-2 ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಥವಾ ದಿನಾಂಕವನ್ನ ಹೆಚ್ಚಳ ಮಾಡಬಹುದು. ಆದ್ರೆ ಏನು ನಿಧಾನಗತಿಯಲ್ಲಿ ಆಗ್ತಿದೆ ಸಮೀಕ್ಷೆ, ಅದನ್ನ ವೇಗ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ನೇರವಾಗಿ ಸೂಚನೆ ಕೊಡುವ ಮೂಲಕ ಗಣತಿಗೆ ವೇಗವನ್ನ ಕೊಡುವಂತಹ ಕೆಲಸವನ್ನ ಮಾಡುವಂತ ಸಾಧ್ಯತೆ ಇದೆ. ಬಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ ಶ್ರೀನಿವಾಸ್. ಯಾಕೆಂದ್ರೆ ಈ ರೂರಲ್ ಭಾಗದಲ್ಲಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ. ಕೆಲವು ಕಡೆ ಎಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ, ಮತ್ತೆ ಎಲ್ಲ ಡೇಟಾವನ್ನು ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ. ಈ ತರದ ಸಮಸ್ಯೆಗಳನ್ನ ಹೇಳ್ತಾರಲ್ಲ, ಅದಕ್ಕೆಲ್ಲ ಪರಿಹಾರ ಏನು ಅಂತ? ಅರವಿಂದ್, ಹೌದು, ಇದನ್ನ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಕೂಡ ಇದರ ಬಗ್ಗೆ ಅವೇರ್ ಇದೆ. ಸೊ ಅವರು ಕೂಡ 1-2-3 ದಿನ ಸಮಸ್ಯೆ ಇದೆ, ಅದನ್ನ ಟ್ಯಾಕಲ್ ಮಾಡ್ತಾ ಇದೀವಿ. ಸಮಸ್ಯೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನೆಟ್ವರ್ಕ್ ಇಶ್ಯೂ ಗ್ರಾಮೀಣ ಭಾಗದಲ್ಲಿ ಕಂಡು ಬರ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ತಜ್ಞರನ್ನ ಟೆಕ್ನಿಕಲ್ ಟೀಮ್ ನನ್ನ ಜಾಸ್ತಿ ಮಾಡಿಕೊಂಡು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಯೋಗ ಕೂಡ ಕ್ರಮಗಳನ್ನು ತೆಗೆದುಕೊಳ್ತಿದೆ. ಇವತ್ತು ಪ್ರಮುಖವಾಗಿ ಈ ವಿಚಾರವನ್ನು ಚರ್ಚೆ ಆಗುತ್ತೆ. ಆದ್ರೆ ಗಣತಿ ಸ್ಲೋ ಆಗ್ತಿರೋದು ಇದೊಂದು ಕಾರಣ. ಆದ್ರೆ ಗಣತಿ ಮಾಡ್ಲಿಕ್ಕೆ ಸಿಬ್ಬಂದಿಗಳು ಬರ್ತಿಲ್ಲ, ಇದು ಕೂಡ ಎಲ್ಲ ಒಂದ್ ಕಡೆ ಹಿನ್ನಡೆಗೆ ಕಾರಣವಾಗ್ತಿದೆ. ಈ ಎರಡು ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಅಡ್ರೆಸ್ ಮಾಡ್ತಾರೆ. ಟೆಕ್ನಿಕಲ್ ಸಮಸ್ಯೆಯನ್ನ ಪರಿಹಾರ ಮಾಡೋದು ಒಂದ್ ಕಡೆ, ಮತ್ತೆ ಗಣತಿದಾರರು ಗಣತಿಯಲ್ಲಿ ಭಾಗವಹಿಸದೇ ಇರೋರಿಗೆ ಎಚ್ಚರಿಕೆ ಕೊಡುವಂತದ್ದು, ಮತ್ತೆ ಸಿಎಂ ಅವರೇ ಖುದ್ದು ಇದನ್ನ ಸೂಚನೆ ಕೊಡೋದ್ರಿಂದ ಗಣತಿಗೆ ವೇಗ ಸಿಗಬಹುದು ಅನ್ನುವಂಥದ್ದು ಹಿಂದುಳಿದ ವರ್ಗಗಳ ಆಯೋಗದ ಒಂದು ಲೆಕ್ಕಾಚಾರ. ಹಾಗಾಗಿನೇ ಇವತ್ತಿನ ಸಿಎಂ ಅವರ ಸಭೆ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ನೋಡೋಣ, ಅಂದರೆ ಈ ಥರ ಇಡೀ ರಾಜ್ಯವ್ಯಾಪಿ ಒಂದು ಅಭಿಯಾನವನ್ನು ಮಾಡಬೇಕಾದ್ರೆ ಕೆಲವು ಪ್ರಾಬ್ಲಮ್ಸ್ಗಳು ಬರ್ತಕ್ಕಂಥದ್ದು ಸಹಜ. ಈಗ ಕೋರ್ಟ್ ಕೂಡ ತಡೆ ಕೊಟ್ಟಿಲ್ಲ ಅಂದಮೇಲೆ ಈ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಲೇಬೇಕಾಗುತ್ತೆ. ಮೇ ಬಿ 1 ವೀಕ್ ಎಕ್ಸ್ಟೆಂಡ್ ಆಗಬಹುದು, ಆಗಲೇಬೇಕು. ಬಟ್ ಸಮರ್ಪಕವಾಗಿ ಎಲ್ಲರನ್ನೂ ರೀಚ್ ಆಗ್ತಾರಾ, ಅದು ಪ್ರಶ್ನೆ.